ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಧರ್ಮಸ್ಥಳ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಮೆಜೆಸ್ಟಿಕ್ಗೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಮನೆಯಿಂದ ಬರಬೇಕಾದ್ರೆ ಹಣೆಗೇನು ಇಟ್ಕೊಳ್ಳೋಕೆ ತೊಗೊಂಡಿರಲಿಲ್ಲ, ಸೊ ಹಂಗೆ ಹೋಗಬೇಕಾದ್ರೆ ಸ್ಟಿಕ್ಕರ್ ತೊಗೊಂಡು ಹೋದೆ. ನನ್ನ ಫ್ರೆಂಡ್ಸ್ ಬರೋದು ಸ್ವಲ್ಪ ಲೇಟ್ ಆಯಿತು ಟ್ರಾಫಿಕ್ಕಿಂದ. ಅವ್ರು ಬೇಗ ಹೊರಟ್ರು, ಬೇಗ ರೀಚ್ ಆಗೋಕ್ಕಾಗಲಿಲ್ಲ. ಸೊ ಮೆಟ್ರೋಲ್ ಬೇಗ ಹೋಗಿ ಏನು ಮಾಡೋದು ಅಂತೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಅವ್ರು ಬಂದಮೇಲೆ ಸ್ವಲ್ಪ ಫ್ರೈಡ್ ರೈಸ್ ತಿನ್ಕೊಂಡು ಲೈಟಾಗಿ ಹೊರಟ್ವಿ. ಯಾವ ಲಾಸ್ಟ್ ಗಾಡಿನೇ ನಾವು ನೈಟ್ 9:30 ಮೆಜೆಸ್ಟಿಕ್ ಬಿಟ್ಟಿದ್ದು. ಧರ್ಮಸ್ಥಳ ಬಂದಾಗ ಆಲ್ಮೋಸ್ಟ್ 4 o'clock ಏನೋ ಆಗಿತ್ತು. ಟ್ರಾಫಿಕ್ ಇಲ್ಲೂ ಏನಕ್ಕಂದರೆ ಲಕ್ಷ ದೀಪೋತ್ಸವ ಮಾಡಿದ್ರು ಇಂದು ದಿನ. ಎಲ್ಲ ಫುಲ್ ರಶ್ ಇತ್ತು. ಸೊ ಟ್ರಾಫಿಕ್ ಎಲ್ಲ ಕಡೆನೂ ಮಧ್ಯೆ ಎಲ್ಲ ಗಾಡಿಗಳು ಹಾಕೊಂಡು ನಿಂತ್ಕೊಬಿಟ್ಟಿದ್ರು. ಕಂಡಕ್ಟ್ರು ನಡ್ಕೊಂಡು ಹೋಗಿ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ 1 ಇಲ್ಲ 2 ಕಿಲೋಮೀಟ್ರ್ ಇತ್ತು, ನಡ್ಕೊಂಡೇ ಹೋದ್ವಿ. ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ಚಳಿ ಅನಿಸೋದು. ಅಲ್ಲಿ ಹೋದ್ಮೇಲೆ ಚಳಿನೇ ಇಲ್ಲ. ನದಿಲೇನೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗನೆ ಹೊರಟ್ವಿ. ಬಟ್ ಬ್ಯಾಗ್ ಮಡಗೋ ಕಡೆ ಲೇಟ್ ಆಗೋಯ್ತು. ದರ್ಶನಕ್ಕೆ ಹೋದಾಗ 8 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಏನು ಹೇಳು, ಒಳ್ಳೆ ಜೈಲೊಳಗೆ ಹೋದಂಗೆ ಆಯ್ತು ಅದು ನನಗೆ. ಹಂಗೆ ಅನಿಸ್ತೈತೆ ತಾನೆ ಫೀಲು. ಎಷ್ಟು ಕಮ್ಮಿ ಅಪ್ಪ. 4 ಅವರಷ್ಟು ಕ್ಯೂ ಅಲ್ಲೇ ನಿಂತಿದ್ವಿ. ಮಧ್ಯ 12 ಗಂಟೆಯಿಂದ 1 ಗಂಟೆ ತನಕ ಕ್ಲೋಸ್ ಮಾಡಿರ್ತಾರೆ ಅಭಿಷೇಕಕ್ಕೆ ಅಂತೇನು ಹೇಳೋ ನಾಮಫಲಕದಲ್ಲಿ ಓದಿದ್ವಿ. ಹಂಗಾರೆ ನಮ್ಗೆ ದರ್ಶನ ಆಗಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನಾವು ಹೋಗಿದ್ದು ಅಂದರೆ ನಮಗೆ ದರ್ಶನ ಆಯಿತು. ಒಂದು 5 ನಿಮಿಷನೂ ಬಿಡ್ತಿದ್ರು, ಅದಾದಮೇಲೆ ಕ್ಲೋಸ್ ಮಾಡಿದ್ರು. ತುಂಬ ಚೆನ್ನಾಗಾಯಿತು ದರ್ಶನ. ದೇವಸ್ಥಾನದಲ್ಲಿ ಒಂದು 1/2 hour ಕೂತಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಪೀಸ್ ಆಗಿತ್ತು ದೇವಸ್ಥಾನದಲ್ಲಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಒಳಗಡೆ ವೀಡಿಯೋಗ್ರಫಿ ಬಿಡಲ್ವಂತೆ, ಸಲ ಅಲಂಕಾರ ಮಾಡಿದ್ರೇನೋ ಅಂಥೇಳಿ ಬಿಟ್ಟಿದ್ರು. ಅಲ್ಲೆಲ್ಲ ಸ್ಟ್ರಿಕ್ಟಾಗಿ ಹಾಕಿದ್ದಾರೆ, ಫೋನ್ ಯೂಸ್ ಮಾಡಬಾರ್ದು ಅಂತ. ನೋಡಿ ಅಜ್ಜಿ ಎಷ್ಟು ಇನ್ನೋಸೆಂಟಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯ ನೋಡಿ 12 ಗಂಟೆಯಿಂದ 1 ಗಂಟೆ ಬಿಟ್ಟಿಲ್ವಲ್ಲ, ಸೊ ಅದಕ್ಕೆ ಅಷ್ಟೊಂದು ಜನ ನಿಂತಿರೋದಲ್ಲಿ. ನಾವು ಮಾರ್ನಿಂಗ್ ತಿಂಡಿ ಮಾಡಿರಲಿಲ್ಲ, ಲೇಟ್ ಆಗುತ್ತೆ ದರ್ಶನಕ್ಕೆ ಅಂತ. ಸೊ ಹಂಗೆ ಕ್ಯೂ ಹೋಗಿ ನಿಂತ್ಕೊಂಡ್ವಿ. ಅದಾದಮೇಲೆ ದರ್ಶನ ಇಲ್ಲ, ಆದಮೇಲೆ 1/2 hour ಕೂತಿದ್ವಿ. ಆಮೇಲೆ ಹೊಟ್ಟೆ ತುಂಬ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಪ್ರಸಾದ ತಿನ್ನೋಣ ಅಂತೇಳಿ ಓಡಿ ಹೋಗ್ತಾ ಇದ್ವಿ. ಎಲ್ರಿಗೂ ಹೊಟ್ಟೆ ಹಸ್ದಿತ್ತು, ನೀರು ಕುಡಿದಿರಲಿಲ್ಲ. ಹಂಗೆ ಓಡೋಗ್ತಾ ಇದ್ವಿ. 5 ನಿಮಿಷಕ್ಕೆ ಎಷ್ಟು ಜನ ಫಿಲ್ ಆಗಿಬಿಟ್ರು ಗೊತ್ತಾ. ಹೋದಾಗ ಖಾಲಿ ಅನ್ನಿಸ್ತಿತ್ತು. 5 ನಿಮಿಷ ಫುಲ್ ಎಲ್ಲ ಪಂಕ್ತಿಲೂ ಜನ. ನನ್ನ ಫ್ರೆಂಡು ನಾವು ಮಾತಾಡ್ಕೋತಾ ಇದ್ವಿ. ನಾವು ಕೆಳಗಡೆ ಅಂದರೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಬೇಕಾದ್ರೆ ಒಂದು 2 ಪಂಕ್ತಿಗೆ ಊಟ ಬಡಿಸಿದ್ರೆ ಬೆನ್ನೆಲ್ಲ ನೋವು ಬಂದ್ಬಿಡುತ್ತೆ. ಇವ್ರು ಇಷ್ಟು ಜನಕ್ಕೆ ಅಷ್ಟು ಕಂಟಿನ್ಯೂಸ್ ಆಗಿ ಹೇಗೆ ಬಡಿಸ್ತಾರೆ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಭಕ್ತಿಯಿಂದ ಕೆಲಸ ಮಾಡ್ತಾರೆ ಅಂತ ಕಲ್ತ್ಕೋಬೇಕು ನಾವು ಇದನ್ನೆಲ್ಲ ನೋಡಿ. ಊಟ ಎಲ್ಲ ಮಾಡಿಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಓಡಾಡಿಕೊಂಡು, ಅಂದರೆ ಅಲ್ಲೇ ಏನು ಇಷ್ಟು ಬೇಗ ಹೊರಡೋದು ಅಂತೇಳಿ ದರ್ಶನ ಅಂತೂ ನಮಗೆ ಚೆನ್ನಾಗಾಯಿತು. ಅದೇ ಖುಷಿ ವಿಚಾರ. ಅಲ್ಲಿಂದ ಅಲ್ಲಿ ಆನೆ ಸಾಕಿದ್ದಾರೆ ಅಂಥೇಳಿ ನೋಡ್ಕೊಬರೋಣ ಅಂಥೇಳಿ ಹೋದ್ವಿ. ಬಟ್ ಅಲ್ಲಿದು ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಆನೆ ಹೆಸರೇನು ಶಿವಾನಿ ಅಂತ ಹೇಳಿ. ಕ್ಯೂ ಅಲ್ಲಿ ನಿಂತು ಎಲ್ಲ ವೆಯ್ಟ್ ಮಾಡಿದ್ವಲ್ಲ, ಕಾಲು ತುಂಬ ನೋವ್ತಾ ಇತ್ತು. ಸೊ ಕುತ್ಕೊಳ್ಳೋಣ ಅಂಥೇಳಿ ಒಂದು ಮನೆ ಹತ್ರ ಹೋದ್ವಿ. ಆ ಮನೆ ನೋಡಿ ಏನು ಚೆನ್ನಾಗಿದೆ, ಎಷ್ಟು ಸಿಂಪಲ್ ಆಗಿದೆ. ನನ್ನ ಫ್ರೆಂಡ್ಸ್ಗೆಲ್ಲ ತುಂಬ ಇಷ್ಟ ಆಯಿತು. ಅವಳು ಮನೆ ಕಟ್ಟಿಸ್ತೀನಿ ಅಂದರೆ ಇದೇ ಥರ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದ್ಲು. ಮತ್ತು ಪಕ್ಕದಲ್ಲಿ ಒಂದು ಚಂದ್ರನಾಥ ಸ್ವಾಮಿ ಬಸದಿ ಅಂತ ಇತ್ತು. ಏನೋ ವಿಡಿಯೋ ಮಾಡ್ಕೊಂಡು ಒಬ್ಬನೇ ಕೂತ್ಕೊಂಡು ಕೇಳಿಸ್ಕೊಳ್ಳೋದು ಅದೆಲ್ಲ. ನೋಡವ ನಿನ್ನ ಪಾರಿಜಾತ ಹೂವನ್ನ ಎಷ್ಟೊಂದು ಹಾಕೋರಿಲ್ಲಿ. ಈ ಬಸದಿಯಲ್ಲಿ ಎಷ್ಟು ಶಾಂತವಾಗಿತ್ತು ಗೊತ್ತಾ. ಏನೂ ಸೌಂಡ್ ಇರಲಿಲ್ಲ. ಸುತ್ತ ವೆದರೂ ಅದೇ ಥರ ಇದೆ, ಕ್ಲೈಮೇಟು ಅದೇ ಥರ ಇದೆ. ಯಾರೂ ಸೌಂಡ್ ಮಾಡಲ್ಲ. ಮತ್ತು ವೆಹಿಕಲ್ಸ್ ಇಲ್ಲ, ಟ್ರಾಫಿಕ್ ಇಲ್ಲ. ನೇಚರ್ ಅಂತೂ ಅಲ್ಟಿಮೇಟ್ ಪೀಸಾಗಿತ್ತು. ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ವಿ. ಪಕ್ಕದಲ್ಲೇ ಕಾರ್ ಮ್ಯೂಸಿಯಮ್ ಇತ್ತು, ಅಲ್ಲಿಗೆ ಹೋದ್ವಿ. ಈ ಕಾರ್ಗಳು ನೋಡಿ ಎಲ್ಲ ಹಳೇದೇನೆ. ಬಟ್ ಏನಂದರೆ ನಾನು ಅಬ್ಸರ್ವ್ ಮಾಡಿದ್ದು ಜಾಸ್ತಿ ವೆಹಿಕಲ್ಸು ಇಂಪೋರ್ಟ್ ಮಾಡಿರೋದೆ, ಅಂದರೆ ಈಗಿಂದಲ್ಲ
ಆಗಿನ ಕಾಲದಲ್ಲೇ ಇಂಪೋರ್ಟ್ ಮಾಡಿರೋದೇ ಜಾಸ್ತಿ ಇರೋದು. ಅಲ್ಲೊಂದು ಯೆಲ್ಲೋ ಕಲರ್ ಕಾರ್ ಇತ್ತು, ಕನ್ನಡದಲ್ಲಿ ಒಂದು ಮೂವಿ ಇದೆ ಗೊತ್ತಾ, ಬೊಂಬಾಟ್ ಕಾರ್ ಅಂತ. ಅದನ್ನ ನೋಡಿದ ತಕ್ಷಣ ಅದೇ ನೆನಪಾಗಿದ್ದು ನಮಗೆಲ್ಲ. ಆಂಬುಲೆನ್ಸ್ ನೋಡಿ ಯಾವ ಥರ ಇದೆ. ಕಾರ್ದು ಮ್ಯೂಸಿಯಮಿಂದ ಬಂದು ಒಂದು 10 ನಿಮಿಷ ಕೂತಿದ್ದು, ಟೀ ಕುಡ್ಕೊಂಡು ಮಾತಾಡಿಕೊಂಡು, ಮತ್ತು ಇನ್ನೂ ಒಂದು ಪ್ಲೇಸ್ ಇದೆ ಅಂತ ಹೇಳಿದ್ರು, ಅಂದರೆ ಅಲ್ಲೇ ದೇವಸ್ಥಾನ ಪಕ್ಕನೇ ಅಲ್ಲಿಗೆ ಹೋದ್ವಿ. ಅದು ಬಾಹುಬಲಿ ಸ್ಟ್ಯಾಚ್ಯೂ ಇರೋದು. ಒಂದು 200 ಮೆಟ್ಲು ಮೇಲೆ ಹತ್ತಬೇಕು ಅಂದ್ಕೊಳ್ಳಿ, ನಾವೇನು ಲೆಕ್ಕ ಹಾಕಿಲ್ಲ. ಹತ್ಕೊಂಡು ಹೋದ್ವಿ. ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ಅದ್ರದ್ದೇನೆ ಇದು ಫೋಟೋ ಹಾಕಿರೋದು ನಾನಿಲ್ಲಿ. ನಾವು ನೈಟ್ ಇಲ್ಲೇ ಪಾಸಾಗಿರೋದು, ಬಟ್ ನಮಗೆ ನೀಟಾಗಿ ಗೊತ್ತಾಗಿಲ್ಲ ಅಡ್ರೆಸ್ಸು. ಆಮೇಲೆ ಫ್ಲ್ಯಾಶ್ ಆಯಿತು. ಇದು 6 ಗಂಟೆಗೆ ಇನ್ನೊಂದು 2 ನಿಮಿಷ ಇದೇನೋ ವೀಡಿಯೋ ತೊಗೊಂಡಿರೋದು ನಾವು ಸ್ವಲ್ಪ ಮೂವ್ ಆದ್ವಿ. ಆಮೇಲೆ ಲೈಟಿಂಗ್ಸ್ ಆನ್ ಮಾಡಿದ್ರು. ಹಾಸನ್ ಬಸ್ ಸ್ಟಾಪ್ ಇದು. 10 ನಿಮಿಷ ಬ್ರೇಕಿಗೆ ಹಾಕಿದ್ರು. ಆಲ್ಮೋಸ್ಟ್ ಟೈಮ್ ಒಂದು 11 ಗಂಟೆ ಆಗಿದೆ ನೋಡಿ. ಅಲ್ಲಿಂದ ಮೆಜೆಸ್ಟಿಕ್ ಬಂದಾಗ ನಮಗೊಂದು ಟ್ರೈನ್ ಇತ್ತು ಮಧ್ಯ. ಆ ಟ್ರೈನ್ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದ. ನಾವು ಆ ಟ್ರೈನಿಗೆ ಅಂತ ಫಿಕ್ಸ್ ಆಗಿ ಬಂದಿದ್ವಿ ಟೈಮಿಂಗ್ಸು. ಮತ್ತು ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಬಂದ್ವಿ. ಬೆಂಗಳೂರಲ್ಲಂತೂ ಫುಲ್ ಮಳೆ. ನಾವಿಲ್ಲಿಂದ ಹೊರಡಬೇಕಾದ್ರೆ ದರ್ಶನಕ್ಕೆ ಅಂತ ಅಷ್ಟೇ ಹೋಗಿದ್ದಿದ್ದು. ಬಟ್ ನಿನ್ನೆ ಡೇ ಮಾತ್ರ ತುಂಬ ಚೆನ್ನಾಗಿ ಹೋಯಿತು. ನಾವು ಪ್ಲ್ಯಾನೇ ಮಾಡಿರಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿ ಅನ್ನಿಸ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.